ನಮಸ್ಕಾರ. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸೋದು ಒಂದು ಒಳ್ಳೆಯ ವಿಷಯ. ಆದರೆ ಅತಿಯಾಗಿ ಕಾಳಜಿ ವಹಿಸೋದು, ಯೋಚನೆ ಮಾಡೋದು, ಮತ್ತು ಆ ಯೋಚನೆಯಿಂದ ಚಿಂತೆ ತನಕ ಮುಂದುವರ್ಸೋದು ಬಹಳ ಕೆಟ್ಟದ್ದು. ಇದು ಹೇಗೆ ಅಂದರೆ, ಆಡ್ತಾ ಆಡ್ತಾ ರಾಗ, ನಡೀತಾ ನಡೀತಾ ದಾರಿ, ಮತ್ತು ಕೆಮ್ತಾ ಕೆಮ್ತಾ ರೋಗ ಅನ್ನೋಗೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆ ತೊಂದರೆಗಳು ನಮ್ಮಲ್ಲೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಯೋಚನೆ ಮಾಡೋದು ತಪ್ಪ ಹಾಗಾದ್ರೆ? ಇಲ್ಲ, ಯಾವುದು ತಪ್ಪಲ್ಲ. ಆದರೆ ಅದು ಒಂದು ಲೆವೆಲ್ ಮೀರಿದಾಗ ನಮ್ಮ ಯೋಚನೆ ನಮ್ಮನ್ನ ಬೇರೆ ಕೆಲಸ ಮಾಡೋಕ್ಕೂ ಬಿಡದೆ ಕಾಯಿಲೆ ಬಗ್ಗೆನೇ ಚಿಂತೆ ಮಾಡೋಕ್ಕೆ ನಾವು ಶುರು ಮಾಡಿದಾಗ ಅದು ನಮ್ಮ ದೈನಂದಿನ ಕಾರ್ಯಗಳಿಗೆ ಮತ್ತು ಕೆಲಸ ಮಾಡೋಕ್ಕೆ, ಯೋಚನೆ ಮಾಡೋಕ್ಕೆ ತೊಂದರೆ ಆದಾಗ ಇದು ಒಂದು ತಪ್ಪು ದಾರಿನಲ್ಲಿ ನಾವು ನಡೀತಾ ಇದ್ದೀವಿ ಅನ್ನೋದನ್ನ ತೋರಿಸುತ್ತೆ. ಇದನ್ನ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ರೋಗ ಭೀತಿ ಕಾಯಿಲೆ, ಅಂದ್ರೆ ಇಂಗ್ಲಿಷ್ನಲ್ಲಿ ಹೈಪೋಕಾಂಡ್ರಿಯಾಸಿಸ್ ಅಂತಾರೆ. ಅಂದ್ರೆ ರೋಗದ ಬಗ್ಗೆ ಅತಿಯಾದ ಭಯ. ಅದರಲ್ಲೂ ಈ ಕೋವಿಡ್ ಆದ್ಮೇಲಂತೂ ತುಂಬಾ ಜನಕ್ಕೆ ಕಾಯಿಲೆ ಅಂದ್ರೆ ಗಾಬರಿನೇ ಆಗಕ್ಕೆ ಶುರು ಆಗುತ್ತೆ. ಒಂದು ಸಣ್ಣ ಕೆಮ್ಮಾದ್ರೂ ಎಲ್ಲಿ ಇದು TB ಇರ್ಬೋದಾ, ಕೋವಿಡ್ ಇರ್ಬೋದಾ, ಜ್ವರ ಬಂದರೆ ಡೆಂಗು ಇರ್ಬೋದಾ, ಅಥವಾ ಕೈ ಕಾಲು ನೋವು ಬಂದರೆ ನಮ್ಮ ಮೂಳೆ ಸವಿತಾ ಇದೆಯೇನೋ, ಅಥವಾ ಗ್ಯಾಸ್ಟ್ರಿಕ್ ತೊಂದರೆ ಏನಾರಾದರೆ ಹೊಟ್ಟೆನಲ್ಲಿ ಕ್ಯಾನ್ಸರ್ ಇದೆಯೇನೋ, ಆ ಥರ ಯೋಚನೆ ಮಾಡಿ ಪದೇ ಪದೇ ಪರೀಕ್ಷೆಗಳಿಗೆ ಒಳಗಾಗ್ತಾರೆ. ಡಾಕ್ಟ್ರ್ ಹೇಳ್ತಾರೆ ಪರೀಕ್ಷೆ ಮಾಡಿ, ಏನಿಲ್ಲಪ್ಪ, ಏನು ತೊಂದರೆ ಇಲ್ಲ, ನೀವೇನು ಯೋಚನೆ ಮಾಡೋದು ಬೇಡ, ಅನಾವಶ್ಯಕವಾಗಿ ಪರೀಕ್ಷೆ ಮಾಡ್ಕೊಳ್ಳೋದು ಬೇಡ ಅಂದ್ರೂ ಅವ್ರು ಕೇಳಲ್ಲ. ನನಗೆ ಸ್ಕ್ಯಾನಿಂಗ್ ಬರ್ಕೊಡಿ, ಎಕ್ಸ್ರೇ ಬರ್ಕೊಡಿ, CT ಸ್ಕ್ಯಾನ್ ಬರ್ಕೊಡಿ, ಮತ್ತು ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ ಬರ್ಕೊಡಿ, ಹೀಗೆ ಪದೇ ಪದೇ ವೈದ್ಯರ ತಲೆ ತಿಂತಾರೆ. ಮತ್ತು ಅವ್ರ ಕುಟುಂಬದವ್ರಿಗೆ ಕೇಳ್ತಾರೆ, ನಾನು ಸಣ್ಣ ಆಗಿದ್ದೀನಲ್ವಾ, ದಪ್ಪ ಆಗಿದ್ದೀನಲ್ವಾ, ನನಗೆ ಯಾಕೋ ಸಂಕಟ ಆಗ್ತಾ ಇದೆ, ಹಿಂಸೆ ಆಗ್ತಿದೆ, ನನಗೆ ಈ ಊಟ ಬೇಕು, ಆ ಊಟ ಬೇಡ, ಹೀಗೆ ಅವರು ಒಂಥರ ಎಲ್ಲರಿಗೂ ಒಂಥರ ತಲೆನೋವು ಆಗಕ್ಕೆ ಶುರು ಆಗ್ತಾರೆ. ಅವ್ರು ನೋಡಿದ್ರೇನೆ ಸ್ನೇಹಿತರು, ಸಂಬಂಧಿಕರು ಮತ್ತು ಮನೆಯವರು ಗಾಬರಿ ಆಗೋ ಥರ ಅವರು ನಡ್ಕೊಳಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಏನು ಕಾರಣ? ಮುಖ್ಯವಾಗಿ ಇಂಥ ವ್ಯಕ್ತಿತ್ವದವರು ಚಿಕ್ಕಂದಿನಲ್ಲಿ ಅವರು ಕೊನೆಯವರಾಗಿರೋದ್ರಿಂದ ಎಲ್ಲರಿಂದ ಪ್ರೀತಿ ಗಳಿಸಿರ್ತಾರೆ, ಮತ್ತು ಸ್ವಲ್ಪ ಅವ್ರಿಗೆ ಹೆಚ್ಚು ಕಡಿಮೆ ಆದರೂ ಎಲ್ಲರೂ ಕಾಳಜಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಇದೇ ಅಭ್ಯಾಸ ಆಗಿರುತ್ತೆ, ಓ ನಾನು ಬೇರೆಯವರಿಂದ ಪ್ರೀತಿ ಗಳಿಸ್ಕೋಬೇಕು, ಕಾಳಜಿ ತೋರಿಸ್ಕೋಬೇಕು ಅಂದರೆ ನಾನು ಹುಷಾರ್ ತಪ್ಪಬೇಕು. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಅವರ ಮನೆಯಲ್ಲಿ ಅಥವಾ ಸುತ್ತಮುತ್ತ ಆಪ್ತರಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಯಾರೋ ಕಾಯಿಲೆ ಬಂದು ತೀರೋಗಿರ್ತಾರೆ. ಅದನ್ನ ನೋಡಿ ಅವ್ರಿಗೆ ಗಾಬರಿ ಆಗಿರುತ್ತೆ, ಎಲ್ಲಿ ನನಗೂ ಆ ಥರ ಆಗ್ಬಿಡುತ್ತೋ. ಅದರಲ್ಲೂ ಇವಾಗ ಪ್ರಖ್ಯಾತ ಸಿನಿಮಾ ನಟರುಗಳು ಮತ್ತು ತಾರೆಯರು, ಕ್ರೀಡಾಲೋಕದವರು ಮರಣ ಹೊಂದ್ತಾ ಇರೋದ್ರಿಂದ ಜನಗಳಿಗೂ ಎಲ್ಲಿ ನಮಗೂ ಅದೇ ರೀತಿ ಆಗುತ್ತೋ ಅನ್ನೋ ಗಾಬರಿ ಶುರು ಆಗಿದೆ. ಇವಾಗ ನೋಡಿ, ನಮ್ಮ ಪ್ರಖ್ಯಾತ ಸಿನಿಮಾ ನಟರು ಸತ್ತಾಗ ಜಯದೇವ ಹೃದಯ ರೋಗ ಆಸ್ಪತ್ರೆಯಲ್ಲಿ ಸರ್ತಿ ಸಾಲಿನಲ್ಲಿ ಸುಮಾರು ಸಾವಿರಾರು ಜನ ನಿಂತಿರಂತೆ ಪರೀಕ್ಷೆ ಮಾಡ್ಕೊಳಕ್ಕೆ. ಮತ್ತೆ ಯಾರಿಗೆ ತುಂಬಾ ಸುರಕ್ಷಿತ ಭಾವನೆ ಇರಲ್ಲ, ನಾವು ಸುರಕ್ಷಿತ ಅಲ್ಲ, ತುಂಬಾ ಇನ್ಸೆಕ್ಯೂರಿಟಿ ಇರುತ್ತೆ, ಅವ್ರಿಗೂ ಕೂಡ ಈ ಥರ ಕಾಯಿಲೆ ಬಗ್ಗೆ ಜಾಸ್ತಿ ಗಾಬರಿ ಇರುತ್ತೆ. ಮತ್ತೆ ಕೆಲವರು ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ ನೋಡಿ, ಈ ಡಿಪ್ರೆಷನ್ ಅಂತಾರಲ್ಲ, ಅವ್ರಿಗೂ ಅಷ್ಟೇ ಸುಮ್ಮನೆ ಮೈಕೈ ನೋವು, ಸುಸ್ತು, ಸಂಕಟ, ಊಟ ಸೇರಲ್ಲ, ನಿದ್ರೆ ಬರಲ್ಲ, ಮತ್ತು ಸ್ವಲ್ಪ ಜ್ವರ ಬಂದರೂ ಜಾಸ್ತಿ ಬಂದಿದೆ ಅಂತ. ಇವಾಗ ನಮಗೆಲ್ಲ ಸ್ವಲ್ಪ ಜ್ವರ ಬಂದ್ರೂ ಮಾಮೂಲಿ ಕೆಲಸ ಮಾಡ್ತೀವಿ, ಮಾಮೂಲಿ ಊಟ ತಿಂಡಿ ಮಾಡ್ತೀವಿ, ಎಲ್ಲ ಫಂಕ್ಷನ್ಗಳಿಗೂ ಹೋಗ್ತೀವಿ. ಆದರೆ ಇವರು ಕಾಯ್ತಾ ಇರ್ತಾರೆ ಏನಾರು ಆಗೋದನ್ನು. ಸ್ವಲ್ಪ ಮೈಕೈ ನೋವು ಬಂದರೂ ಅಯ್ಯೋ ನನಗೇನೋ ಆಗ್ಬಿಟ್ಟಿದೆ ಅಂತ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಇದು ಖಿನ್ನತೆಯ ಒಂದು ಲಕ್ಷಣ ಕೂಡ ಆಗಿರ್ಬೋದು. ಆಗಲೂ ಕೂಡ ನಮಗೆ ರೋಗ ಭೀತಿ ಚಿಹ್ನೆಗಳು ನಮ್ಮಲ್ಲಿ ಕಾಣಿಸ್ಬೋದು. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ, ಕಾಯಿಲೆಗಳ ಬಗ್ಗೆ ನಮ್ಮ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ, ಮೊಬೈಲ್ಗಳಲ್ಲಿ, ಪೇಪರ್ಗಳಲ್ಲಿ, TVನಲ್ಲಿ ತುಂಬ ಪ್ರಚಾರ ಮಾಡ್ತಾ ಇರೋದು, ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಮುಖ್ಯವಾಗಿ 6 ತಿಂಗಳು ಸತತವಾಗಿ ಈ ಥರ ಪದೇ ಪದೇ ಚಿಹ್ನೆಗಳು ಬರ್ತಾ ಇದ್ರೆ, ನಮಗೆ ತೊಂದರೆ ಆಗ್ತಾ ಇದ್ರೆ, ಆದರೆ ಟೆಸ್ಟ್ ಮಾಡಿದ್ರೆ ಏನು ತೊಂದರೆ ಇರಲ್ಲ. ಇದು ಮುಖ್ಯ. ಹಾಗಂತ ಕಾಯಿಲೆ ಬಂದರೆ ಏನು ಪರೀಕ್ಷೆ ಮಾಡಿಸ್ಕೊಳ್ದೇನೂ ಇರೋದು ತಪ್ಪಾಗುತ್ತೆ. ಆದರೆ 6 ತಿಂಗಳು ಸತತವಾಗಿ ಎಲ್ಲ ಪರೀಕ್ಷೆ ಮಾಡಿ ಏನೂ ತೊಂದರೆ ಇಲ್ಲ ಅಂತ ಆದಾಗ್ಲೂ
ಆ ಮನುಷ್ಯನಿಗೆ ಈ ಥರ ಪದೇ ಪದೇ ತೊಂದರೆ ಆಗ್ತಾ ಇದ್ರೆ ಅದನ್ನ ರೋಗ ಭೀತಿ ಕಾಯಿಲೆ ಅಂತ ನಾವು ಹೇಳ್ಬೋದು. ಇದನ್ನ ಹೇಗೆ ಹೋಗಲಾಡಿಸ್ಬೋದು? ಇದು ಮುಖ್ಯವಾಗಿ ನಾನು ಆಗ್ಲೇ ಹೇಳ್ದಂಗೆ ನಮಗೆ ಅಸುರಕ್ಷಿತ ಭಾವನೆ ಅಂದ್ರೆ ತುಂಬಾ ಇನ್ಸೆಕ್ಯೂರಿಟಿ ಇದ್ದಾಗ ಈ ತರ ರೋಗ ಭೀತಿ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ. ನಮಗೆ ಈ ರೀತಿ ಇನ್ಸೆಕ್ಯೂರಿಟಿ ಇದ್ರೆ ಅದನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ? ಮುಖ್ಯವಾಗಿ ನಮ್ಮ ಸಂಬಂಧಗಳು ಗಟ್ಟಿಯಾಗಿರ್ಬೇಕು. ನಮಗೆ ಒಳ್ಳೆ ಸ್ನೇಹಿತರು ಇರಬೇಕು. ಮನೆಯಲ್ಲೂ ಎಲ್ಲರ ಜೊತೆ ನಮ್ಮ ಬಾಂಧವ್ಯ ಸಂಬಂಧ ಚೆನ್ನಾಗಿರ್ಬೇಕು. ಮತ್ತೆ ನಾವು ಯಾವ್ದಾದ್ರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ ಅಂದ್ರೆ ಸಮಾಜ ಸೇವೆಯಲ್ಲಿ ಇದ್ರೆ ನಮಗೆ ಅಲ್ಲದ ನಿಸ್ವಾರ್ಥ ಸೇವೆಯಲ್ಲಿ ತೊಡಕೊಂಡ್ರೆ ಈ ರೀತಿ ಕಾಯಿಲೆ ಬರೋಕ್ಕೆ ನಮಗೆ ಸಮಯನೇ ಇರಲ್ಲ. ಜೊತೆಗೆ ಸಾಂಸ್ಕೃತಿಕ ವಿಷಯಗಳಾದ ನೃತ್ಯ ಇರ್ಬೋದು, ಒಳ್ಳೆ ಪುಸ್ತಕಗಳ ಓದಿರ್ಬೋದು, ಅಥವಾ ವ್ಯಾಯಾಮ ಮಾಡೋದಿರ್ಬೋದು, ಕ್ರೀಡೆನಲ್ಲಿ ಆಸಕ್ತಿ ಇರ್ಬೋದು, ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಈ ರೀತಿ ರೋಗ ಭೀತಿ ಕಾಯಿಲೆ ನಮಗೆ ಬರೋ ಸಾಧ್ಯತೆನೇ ಇಲ್ಲ. ಹೀಗೆ ನಾವು ಎಲ್ಲರ ಜೊತೆ ಆತ್ಮೀಯವಾಗಿ ಸಮಾಜದ ಜೊತೆ, ನಮ್ಮ ಸಂಬಂಧಿಕರ ಜೊತೆ, ಸ್ನೇಹಿತರ ಜೊತೆ ಚೆನ್ನಾಗಿದ್ದಾಗ ಯಾವುದೇ ರೀತಿ ಈ ಥರ ಕಾಯಿಲೆ ಬರಲ್ಲ ಅಂತ ಹೇಳ್ಬೋದು.